ನಾವು ಯಾವುದೇ ಕೆಲಸ ಹೊಸದಾಗಿ ಶುರು ಮಾಡಬೇಕಂದ್ರೆ ನಾವು ಯಾವಾಗಲೂ ಮಂತ್ರಾಲಯಕ್ಕೆ ಬಂದು ರಾಯರ ಆಶೀರ್ವಾದ ತೊಗೊಂಡು ಹೋಗ್ತೀವಿ. ನಮ್ಮ ಚಿತ್ರ ಶುರು ಮಾಡೋಕ್ಕೆ ಮುಂಚೆ ನಾವು ಸ್ಕ್ರಿಪ್ಟ್ ಬಂದ್ಬಿಟ್ಟು ಅಲ್ಲಿ ಮಂತ್ರಾಲಯ ಪೂಜೆ ಮಾಡಿಸಿದ್ವಿ. ಇವತ್ತು ಶೂಟಿಂಗ್ ಎಲ್ಲ ಮುಗೀತು, ಇನ್ನೇನು ರಿಲೀಸ್ ಹತ್ರ ಆಗ್ತಿದೆ. ಅವ್ರ ಆಶೀರ್ವಾದ ತೊಗೊಂಡು ಎಲ್ಲ ತೊಗೊಂಡು ಒಂದು ಧೈರ್ಯ ಅಲ್ಲ. ಅದಾದ ನಂತರ ಇಲ್ಲಿ ರಾಯಚೂರಲ್ಲಿ ಆಂಜನೇಯ ದೇವಸ್ಥಾನ ತುಂಬ ವರ್ಷದಿಂದ ಬರಬೇಕಂತ ಕರೆಕ್ಟಾಗಿ ಟೈಮ್ ಕೂಡ ಬಂತು. ಇಲ್ಲೂ ದೇವರ ಆಶೀರ್ವಾದ ಕೊಡದೆ ಎಲ್ಲ ಅಲ್ಲ ಎಲ್ಲದಕ್ಕೂ ದೇವರ ಆಶೀರ್ವಾದ ಇರುತ್ತೆ. ಇವಾಗ ಎಕ್ಕದಲ್ಲಿ ಏನು ನೋಡ್ಬೋದು ಸರ್? ಅದೇ ನಾನು ಈಗಲೇ ಹೆಂಗೆ ಹೇಳೋಕ್ಕಾಗುತ್ತೆ ಸರ್. ಒಟ್ಟಿನಲ್ಲಿ ಆ ಮನುಷ್ಯನಲ್ಲಿ ಒಳ್ಳೆತನನ ಕಾಪಾಡ್ಕೊಬೇಕನ್ನೋದೇ ಮೇನ್ ಮೆಸೇಜ್. ಅಲ್ಲ ಇಲ್ಲ ಕತೆಗೂ ಜಾಕಿ ಕತೆಗೂ ಏನು ಸಂಬಂಧ ಇಲ್ಲ. ಟೀಸರ್ಗಳು ಮತ್ತು ಸಾಂಗ್ಗಳು ನೋಡಿದಾಗ ಹೌದು, ಆ ಕ್ಯಾರೆಕ್ಟರು ನಾವು ಜಾಕಿ ಕ್ಯಾರೆಕ್ಟರ್ ಇನ್ಸ್ಪೈರ್ ಆಗಿಬಿಟ್ಟೆ ಮಾಡಿರೋದು. ಬಟ್ ಕತೆಗೂ ಅದಕ್ಕೂ ಸರ್ ಈಗ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು ಸರ್ ಇಲ್ಲಿವರೆಗೆ. ಆ ಥರ ಲೆಕ್ಕ ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಾವು ಮಂತ್ರಾಲಯ ಮುಗಿಸ್ಕೊಂಡು ಇಲ್ಲಿ ರಾಯಚೂರಿಗೆ. ಅಲ್ಲ ಸರ್, ಸಾಂಗ್ ಬಗ್ಗೆ ಹೇಳೋದಾದ್ರೆ ಹೇಳಿ ಸರ್. ಇವತ್ತು ತುಂಬ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಬಾಯಲ್ಲಿ ಹಾಡನ್ನ ಕೇಳ್ತಾರೆ, ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಆ ಮಕ್ಕಳಲ್ಲಿ ದೊಡ್ಡವರು ಎಲ್ಲ ವಯಸ್ಸಿನವರು ಈ ಸಾಂಗ್ನ ಎಂಜಾಯ್ ಮಾಡ್ತಿದ್ದಾರೆ. ನಿಜವಾಗ್ಲೂ ದೇವರ ಆಶೀರ್ವಾದ ಅಂತ. ನಾನು ಹಾಡು ಕೇಳ್ತೀನಿ, ಅಲ್ಲಿ ಬರ್ತಾ ಇದ್ದಾಗಲೂ ಹಾಡು ಕೇಳ್ತೀನಿ. ಅಲ್ಲ, ಯುವ ರಾಜ್ಕುಮಾರ್ ಮುಂದೆ ಎಷ್ಟು ಫಿಲಮ್ ಇದಾವೆ ಈಗ ಮುಂದೆ? ಈಗ ಸದ್ಯಕ್ಕೆ ಎಕ್ಕ ಸಿನಿಮಾ ಜುಲೈ 18ನೇ ತಾರೀಕು ಸರ್. ಅದಾದಮೇಲೆ ಇನ್ನೊಂದು ಸಿನಿಮಾ ಶುರು ಮಾಡ್ತೀವಿ ಸರ್. ಸಾಂಗ್ ಆಡೋದಾದ್ರೆ ಬ್ಯಾಂಗಲ್ ಬಂಗಾರಿ ಸಾಂಗ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಎಲ್ಲರೂ. ಏನು ಮಾಡಬೇಕು ಸರ್? ಬ್ಯಾಂಗಲ್ ಬಂಗಾರಿ ಸಾಂಗು ನಿಮ್ಮಿಂದ ಆಡಿಸ್ಬೇಕು. ಎಲ್ಲರೂ ಆಡ್ರಪ್ಪ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.